ಪೂಜ್ಯ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಸಂಸ್ಮರಣಾ ದಿನ. ನಮ್ಮ ಅದೃಷ್ಟ, ನಮ್ಮ ಭಾಗ್ಯ, ಅವ್ರ ಜೊತೆ ಭಾಳಷ್ಟು ಒಡನಾಟ ಇಟ್ಕೊಂಡಿರ್ತದ್ದು. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಡಾಕ್ಟರ್ ಜೀವರಾಜ್ ಅವರಿದ್ದಾಗ ಸಾರಾ ಗೋವಿಂದ್ ಅವರು, ನಾವು ಜೀವರಾಜ್ ಅವರ ನೇತೃತ್ವದಲ್ಲಿ ಅವರ 50ನೇ ವರ್ಷ ವರ್ಧಂತಿಯನ್ನು ಆಚರಣೆ ಮಾಡಿದ್ರು. ಆವಾಗ ಸಾಯಿಬಾಬಾ ಅವರಿದ್ದರು. ಸಾಯಿಬಾಬಾ ಅವರು ಅವತ್ತು ಅವರೇ ಕಿರೀಟ ಧಾರಣೆ ಮಾಡಿದ್ದು. ಅಂದಿನಿಂದ ಅವತ್ತೊಂದು ಮಾತು ಹೇಳಿದ್ರು ಸಾಯಿಬಾಬಾ ಅವರು ದೇವೇಗೌಡರಿಗೆ, ಪ್ರಧಾನಮಂತ್ರಿ ದೇವೇಗೌಡಗಾರು ಅಂತಂದರು. ಅದೇನೋ ಅಶ್ವಿನಿ ದೇವತೆಗೆ ತಥಾಸ್ತುಂದ್ರೆ ಗೊತ್ತಿಲ್ಲ, ಅವತ್ತು ಒಂದು 10 ದಿವಸದಲ್ಲಿ ಪ್ರಧಾನಮಂತ್ರಿಗಳಾಗ್ಬಿಟ್ರು. ಇವತ್ತು ಪೂಜ್ಯ ಶ್ರೀಗಳು ಪೀಠಾಧಿಪತಿಗಳಾದಾದ್ಮೇಲೆ ಶಿಕ್ಷಣದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಕ್ರಾಂತಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕ್ರಾಂತಿ ಮತ್ತು ಎಲ್ಲರಿಗೂ, ಬಡ ಮಕ್ಕಳಿಗೆ, ಅಂಧ ಮಕ್ಕಳಿಗೆ ಎಲ್ಲರಿಗೂ ಸಹ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಮತ್ತು ಏನಿವತ್ತು ಆದಿಚುಂಚನಗಿರಿ ಇದೆ ಅದನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಮಹಾಪುರುಷ. ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ. ಅವರು ಪರಮಾತ್ಮನಲ್ಲಿ ಸೇರಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಮಹಾ ಗುರುಗಳನ್ನು ಇವತ್ತು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅವರು ಅಗಲಿರ್ಬೋದು, ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ ನಮ್ಮೆಲ್ಲರಲ್ಲೂ ಇದೆ. ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಆಶಿಸಿ ಮತ್ತೊಮ್ಮೆ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಬಾಲಗಂಗಾಧರ ಸ್ವಾಮೀಜಿಯವರು 45ರಲ್ಲಿ ಜನನ, 2013ರಲ್ಲಿ ಅವರು ನಮ್ಮಿಂದೆಲ್ಲ ದೂರ ಆಗಿದ್ದು. ಅವರು 5 ಕೋಟಿ ಸಸಿಗಳನ್ನ ನೆಡೆಸಿ ಹಸಿರು ಕ್ರಾಂತಿಯನ್ನೇ ಮಾಡಿದರು. ಅವರು ಏನಿವತ್ತು ಇಡೀ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅನ್ನದಾಸೋಹ ಮಾಡುವಂಥದ್ದು, ವಿದ್ಯಾದಾಸೋಹ ಮಾಡುವಂಥದ್ದು ಮಾಡಿದರು. ಹಾಗೆ ಅವರು ಮಾಡಿರ್ತಕ್ಕಂಥದ್ದು ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಇವತ್ತು ಕೂಡ ದೊಡ್ಡ ಆಫೀಸರ್ ಆಗಿದ್ದಾರೆ. ಎಲ್ಲರೂ ಕೂಡ ಮಠದ ಮೇಲೆ ಭಾಳ ಗೌರವ ಇಟ್ಟಿದ್ದಾರೆ. ಅವರು ಸಾರ್ಥಕತೆ ಜೀವನವನ್ನು ಮಾಡಿದ್ರು. ಎಷ್ಟೋ ಜನಕ್ಕೆ, ಬಡವರು ಬಗ್ಗರಿಗೆ ಯಾರನ್ನು ಅವರು ಒಂದೇ ಜಾತಿಗೆ ಸೀಮಿತ ಆಗಿರಲಿಲ್ಲ. ಎಲ್ಲರನ್ನೂ ಗೌರವಿಸೋರು, ಎಲ್ಲರನ್ನೂ ಕರೆತಂದು ವಿದ್ಯಾಭ್ಯಾಸ ಕೊಡುವಂಥದ್ದು, ದಾಸೋಹ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಮಾರ್ಗದರ್ಶನದಲ್ಲಿ ನಾವು ಕೂಡ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಭಗವಂತ ಅಂಥವ್ರು ಹುಟ್ಟು ಬರಲಿ ಈ ದೇಶದಲ್ಲಿ ಅಂತೇಳಿ ಈ ಸರಿ ಪ್ರಾರ್ಥನೆ ಮಾಡಿಸ್ಕೊಳ್ತೀವಿ. ಅನ್ನದಾಸೋಹ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಅವರು ಅಪಾರವಾದಂಥ ಹೌದೌದು. ಅನ್ನದಾಸೋಹ, ವಿದ್ಯಾದಾಸೋಹ, ಆರೋಗ್ಯ ದಾಸೋಹ ಎಲ್ಲನೂ ಕೂಡ ಈ ರಾಜ್ಯ ಮಟ್ಟಕ್ಕೆ ಮಾಡಿರಲ್ಲ, ಇಡೀ ದೇಶದ ಮಟ್ಟಕ್ಕೆ ಅವರು ಕೆಲಸವನ್ನು ಮಾಡಿ ತೋರಿಸ್ಕೊಟ್ಟಿದ್ರು. ಅದೇ ರೀತಿ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಆ ದಾರಿಯಲ್ಲೇ ಹೋಗ್ತಾ ಇದ್ದಾರೆ. ಅದು ಭಾಳ ಇನ್ನೊಂದಷ್ಟು ಶಕ್ತಿಯಾಗಿ ಬೆಳೀಲಿ ಅಂದರೆ ಏನೋ ಒಂದು ಖುಷಿ ಆಗುತ್ತೆ ಅಂದರೆ, ಎಲ್ಲೋ ನಮ್ಮ ಸಮುದಾಯ ಹಿಂಗೆ ಮಾಡ್ತಾ ಇರೋದಕ್ಕಿಂತ ಎಲ್ಲ ಸಮುದಾಯನ ಕರೆದು ತಂದು ಕೆಲಸವನ್ನು ಮಾಡುವಂಥದ್ದು ದೊಡ್ಡ ಕೆಲಸ. ಅದು ಸ್ವಾಮೀಜಿಯವರು ಮತ್ತೆ ಹುಟ್ಟು ಬರಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಭಾಳ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ತಿಳಿದಿರುವಂಥ ವಿಚಾರ. ಆದಿಚುಂಚನಗಿರಿ ಮಠದಲ್ಲೂ ಕೂಡ ಭಾಳ ವಿಶೇಷವಾದಂಥ ಒಂದು ದಿನವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಇವತ್ತು ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪೂಜಾ ಪುನಸ್ಕಾರ ಕಾರ್ಯಗಳನ್ನು ಕೈಗೊಂಡಿರುವಂಥದ್ದು ಭಾಳ ಶ್ಲಾಘನೀಯವಾದಂಥ ವಿಚಾರ. ಅದೇ ರೀತಿ ಮಹಾಲಕ್ಷ್ಮಿ ಒಟ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಫ್ಯಾಕ್ಟ್ರಿ ಸರ್ಕಲಲ್ಲಿರ್ತಕ್ಕಂಥ ಬಸವಧಾಮದ ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ 3 ಜಗದ್ಗುರುಗಳ ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆಯನ್ನು ಆಗಿದೆ. ಒಂದು ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿರವರು, ಜಗಜ್ಯೋತಿ ಬಸವೇಶ್ವರರು, ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡೋದ್ರ ಮುಖಾಂತರ ಜನಪ್ರಿಯ ಮಹಾಲಕ್ಷ್ಮಿ ಒಟ್ಟು ಕ್ಷೇತ್ರದ ಶಾಸಕರಾದಂಥ ಕೆ ಗೋಪಾಲಣ್ಣನವರು ಬಹಳ ಪುಣ್ಯವಾದಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇವತ್ತು ನರೇಂದ್ರ ಬಾಬು ಅವರು, ನಮ್ಮ ಟ್ರಸ್ಟಿನ ಅಧ್ಯಕ್ಷ ಆದಂಥ ಜಯರಾಮಣ್ಣವರು, ಮತ್ತು ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ರಾಜೇಂದ್ರ ಕುಮಾರ್ ಅವರು, ವೆಂಕಟೇಶ್ ಮಾಮಾರವರು, ಇನ್ನಿತರಂಥ ಎಲ್ಲ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ಇವತ್ತು ಸೇರಿ ಅವರ ನಡೆದಂಥ ಹೆಜ್ಜೆಯಲ್ಲಿ, ಅವರ ಇಟ್ಟಂಥ ಹೆಜ್ಜೆಯಲ್ಲಿ ನಾವು ಕೂಡ ಅಳಿಲು ಹೆಜ್ಜೆಗಳನ್ನು ಇಡುವಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ನಡೆಯೋಣ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಬಂದಂಥ ಎಲ್ರಿಗೂ ಕೂಡ
ಆ ಭಗವಂತ ಮತ್ತು ಜಗದ್ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿ ಎಲ್ಲ ಸದ್ಭಕ್ತರ ಮೇಲೆ ಇರಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.